ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಈ ಮುಂಜಾವಿನ ಪ್ರಾರ್ಥನೆಯಲ್ಲಿ ಕೂಡಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಮ್ಮ ಸತ್ಯವೇದವನ್ನ ಯೆಶಾಯ ಪ್ರವಾದನೆ ಗ್ರಂಥ 44ನೇ ಅಧ್ಯಾಯ 7ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಇವತ್ತಿನ ದಿವಸ ಒಂದು ಹೊಸ ವಿಷಯದೊಂದಿಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಯೆಶಾಯ ಪ್ರವಾದನೆ ಗ್ರಂಥ 44ನೇ ಅಧ್ಯಾಯ 7ನೇ ವಚನ. ಅನೇಕ ಬಾರಿ ಈ ಸತ್ಯವೇದವನ್ನು ಓದುವಂತ ಸಮಯದಲ್ಲಿ ಈ ಒಂದು ವಾಕ್ಯವನ್ನು ಓದಿರಬಹುದಾದ್ರೆ ಇವತ್ತಿನ ದಿವಸ ಕರ್ತನು ಒಂದು ವಿಭಿನ್ನವಾಗಿ ನಮಗೆ ಅದನ್ನು ಪ್ರಕಟಿಸಲಿದ್ದಾನೆ. ಹಲ್ಲೆಲೂಯ. ಅದರ ವಾಕ್ಯ ಈ ರೀತಿಯಲ್ಲಿ ಇರ್ತದೆ. ಎಷ್ಟು ಪವರ್ಫುಲ್ ಆಗಿದೆ ಈ ವಾಕ್ಯ ಅಂತಂದ್ರೆ, ಎಷ್ಟು ಶಕ್ತವಾಗಿದೆ ಈ ಒಂದು ವಾಕ್ಯ ಅಂತಂದ್ರೆ, ಈ ವಾಕ್ಯವನ್ನು ನಾವು ನಮ್ಮ ಒಳಗಡೆ ತೆಗೆದುಕೊಳ್ಳುವುದಾದರೆ, ಎಜಿಕೇಲ್ ರೀತಿಯಲ್ಲಿ ಸುರುಳಿಯನ್ನ ನುಂಗಿಕೋ ಅಂತ ಅನ್ಕೊಂಡು ಹೇಳಿದ ಸಮಯದಲ್ಲಿ ಆತನ ಸುರುಳಿಯನ್ನ ತಿಂದನು ಎಂದು ನಾವು ನೋಡುತ್ತೇವೆ. ಆ ಸುರುಳಿಯನ್ನ ತಿಂದ ರೀತಿಯಲ್ಲಿ ಸಮಯದಲ್ಲಿ ಈ ವಾಕ್ಯವನ್ನ ನಾವು ಸೇವಿಸೋದಾದ್ರೆ ದೇವರು ಅಸಾಧಾರಣ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಮಾಡುತ್ತಾನೆ. ಹಲ್ಲೆಲೂಯ. ವಾಕ್ಯ ನೋಡುತ್ತೇವೆ 7ನೇ ವಚನದಲ್ಲಿ, ನಾನು ಪುರಾತನದವರನ್ನು ಸೃಷ್ಟಿಸಿದ ಅಂದಿನಿಂದ ನನ್ನ ಹಾಗೆ ಯಾರು ಪ್ರಕಟಿಸಿಕೊಂಡಿದ್ದಾರೆ? ಅಂತವರಿದ್ದರೆ ನನ್ನೆದುರಿಗೆ ಹೇಳಿ ಸ್ಥಾಪಿಸಲಿ, ಇಲ್ಲವೇ ಮುಂದಿನವುಗಳನ್ನು ಈಗ ತಿಳಿಸಲಿ, ಭವಿಷ್ಯತ್ತುಗಳನ್ನು ಹೇಳಲಿ ಎಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇದು ಒಂದು ರೀತಿಯಲ್ಲಿ ಯಾವ ರೀತಿ ಅಂತಂದ್ರೆ ಇಟ್ಸ್ ಅ ಚಾಲೆಂಜ್ ಎಂದು ನಾವು ನೋಡ್ತಾ ಇದ್ದೇವೆ. ನಾನು ಪುರಾತನದವರನ್ನು ಸೃಷ್ಟಿಸಿದಂದಿನಿಂದ ನನ್ನ ಹಾಗೆ ಯಾರು ಪ್ರಕಟಿಸಿಕೊಂಡಿದ್ದಾರೆ? ಆದಿಯಿಂದಲೂ ಕೂಡ ನೋಡೋದಾದ್ರೆ, ಈ ಲೋಕ ಸೃಷ್ಟಿಯಾದಂದಿನಿಂದ ನೋಡೋದಾದ್ರೆ ಸರ್ವಶಕ್ತನಾದ ದೇವರ ಈ ರೀತಿಯಲ್ಲಿ ಪ್ರಕಟಿಸಿಕೊಂಡವರು ಯಾರಿದ್ದಾರೆ? ಅಂತವರಿದ್ದರೆ ನನ್ನೆದುರಿಗೆ ಹೇಳಿ ಸ್ಥಾಪಿಸಲಿ. ಅವರು ಬಂದು ಅವರು ಯಾರು ಅಂತ ಅನ್ಕೊಂಡು, ಅವರು ಏನು ಅಂತ ಅನ್ಕೊಂಡು ನನ್ನ ಮುಂದೆ ಬಂದು ಹೇಳಲಿ, ಸ್ಥಾಪಿಸಲಿ, ಪ್ರೂವ್ ಮಾಡಲಿ, ಇಲ್ಲವೇ ಮುಂದಿನವುಗಳನ್ನು ಈಗ ತಿಳಿಸಲಿ, ಭವಿಷ್ಯತ್ತುಗಳನ್ನು ಹೇಳಲಿ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ನಾವು ಕರ್ತನನ್ನ ನಂಬಿಕೊಂಡು ಬಂದಿದ್ದೇವೆ, ಕರ್ತನನ್ನ ಸೇವಿಸ್ತಾ ಬಂದಿದ್ದೇವೆ. ಕರ್ತನ ಒಂದು ನಡೆಸುವಂತ ರೀತಿ ಇದೆ. ಆತನು ಯಾವಾಗಲೂ ನೋಡ್ರಿ, ನಾವು ಗಮನಿಸೋಣ, ವಾಕ್ಯವನ್ನ ಓದಿದ ನಂತರ ಅದರ ಬಗ್ಗೆ ನೋಡೋಣ. ಆದಿಕಾಂಡ 6ನೇ ಅಧ್ಯಾಯ 13ನೇ ವಚನಕ್ಕೆ ಬರೋಣ. ಆಗ ದೇವರು ನೋಹನಿಗೆ, ಎಲ್ಲಾ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವು ಅವರ ಅನ್ಯಾಯದಿಂದ ತುಂಬಿಯದೆ ನಾನು ಅವರನ್ನು ಭೂಮಿಯ ಮೇಲಿರುವುದೆಲ್ಲವನ್ನು ಅಳಿಸಿ ಬಿಡುತ್ತೇನೆ. ಈ ವಾಕ್ಯದ ಪೂರ್ವಭಾವವನ್ನು ತಿಳಿಸಬೇಕಾದ್ರೆ, ಲೋಕದಲ್ಲಿ ನೋಹನ ಕಾಲದಲ್ಲಿ ದುಷ್ಟತನ ತುಂಬಿಕೊಳ್ಳುತ್ತೆ. ದುಷ್ಟತನ ತುಂಬಿಕೊಳ್ಳುವಾಗ ದೇವರು ಯಾವ ಮಟ್ಟಕ್ಕೆ ನಿರ್ಧಾರ ಬರ್ತಾರೆ ಅಂತಂದ್ರೆ, ಆ ಸಮಯದಲ್ಲಿ ಇದ್ದ ಮನುಷ್ಯ ಕುಲವನ್ನ ನಾಶ ಮಾಡುವುದಕ್ಕೆ ಮತ್ತು ಅದೇ ರೀತಿಯಲ್ಲಿ ಮನುಷ್ಯರನ್ನ ಮಾತ್ರ ಅಲ್ಲ, ಸಂಪೂರ್ಣ ಪ್ರಾಣಿ ಪಕ್ಷಿ ಕೀಟ ಜಲಚರಗಳ ಎಲ್ಲವೂ ಕೂಡ ನಾಶವಾಗುವಂತೆ ದೇವರು ನಿರ್ಣಯವನ್ನ ಮಾಡುತ್ತಾನೆ. ಎಲ್ಲಾ ದೇಹಿಗಳು ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವು ಅವರ ಅನ್ಯಾಯದಿಂದ ತುಂಬಿಕೊಂಡಿದೆ. ನಾನು ಅವರನ್ನು ಭೂಮಿಯ ಮೇಲಿರುವುದೆಲ್ಲವನ್ನು ಅಳಿಸಿಬಿಡುತ್ತೇನೆ. ನೀನೇನು ಮಾಡಬೇಕು? ನೀನು ತುರಾಯಿ ಮರದಿಂದ ನಾವೆಯನ್ನು ಮಾಡಿಕೋ, ಅದರಲ್ಲಿ ತುಂಬ ಕೋಣೆಗಳಿರಬೇಕು, ಒಳಕ್ಕೂ ಹೊರಕ್ಕೂ ರಾಳವನ್ನು ಹಚ್ಚು ಎಂದು ನಾವು ನೋಡ್ತಾ ಇದ್ದೇವೆ. ಈ ನೋಹನು ಅದುವರೆಗೂ ಕೂಡ ಇಂಥ ಒಂದು ನಾವೆಯನ್ನ ಕಂಡಿಲ್ಲ. ಇಡೀ ಲೋಕ ಮಳೆಯನ್ನ ಕಂಡಿಲ್ಲ. ಆದ್ರೆ ಕರ್ತನ ಹೇಳ್ತಾ ಇದ್ದಾನೆ, ನೀನೊಂದು ತುರಾಯಿ ಮರದಿಂದ ಏನ್ ಮಾಡಬೇಕು? ನಾವೆಯನ್ನ ಮಾಡಬೇಕು. ಹಲ್ಲೆಲೂಯ. ಹಾಗಾದ್ರೆ ಒಂದನೇ ಆಲೋಚನೆ ಮಾಡೋಣ. ದೇವರು ನಾವೆಯ ಸಂಪೂರ್ಣ ಸ್ಕೆಚ್ ಅನ್ನ ಯಾರಿಗೆ ಕೊಡ್ತಾ ಇದ್ದಾರೆ? ನೋಹನನ್ನ. ಹಾಗಾದ್ರೆ ದೇವರು ನಾವೆಯನ್ನ ನೋಡಿದ್ದಾನೆ? ದೇವರು ಮೊದಲೇ ನಾವೆಯನ್ನ ನೋಡಿದ್ದಾನೆ. ಹಲ್ಲೆಲೂಯ. ಆತನು ಫಿನಿಶಿಂಗ್ ಪಾಯಿಂಟ್ ಅನ್ನ ನೋಡಿ ಆತನು ಹೇಳುವಂತ ದೇವರು ನಮ್ಮ ದೇವರಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಆತನು ಹೇಳ್ತಾ ಇದ್ದಾನೆ, ಇಲ್ಲವೇ ಮುಂದಿನವುಗಳನ್ನ ಈಗ ತಿಳಿಸಲಿ. ಯೆಶಾಯ 44ನೇ ಅಧ್ಯಾಯ 7ನೇ ವಚನದ ಬಿ ಭಾಗದಲ್ಲಿ, ಇಲ್ಲವೇ ಮುಂದಿನವುಗಳನ್ನು ಈಗ ತಿಳಿಸಲಿ, ಭವಿಷ್ಯತ್ತುಗಳನ್ನು ಹೇಳಲಿ. ಹಲ್ಲೆಲೂಯ. ನಮ್ಮ ದೇವರು ಇರುವಂತ ಭವಿಷ್ಯತ್ತನ್ನ ಹೇಳುವಂತ ವ್ಯಕ್ತಿ ಅಲ್ಲ, ಹೇಳುವಂತ ದೇವರಲ್ಲ. ಆತನು ಭವಿಷ್ಯನ ರೂಪಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಆತನು ಮೊದಲು ಭವಿಷ್ಯತ್ತನ್ನ ತಿಳಿಸಿ ಆದ ನಂತರ ನಿಮ್ಮ ಜೀವಿತವನ್ನ ರೂಪಿಸುವ ಆತನಾಗಿದ್ದಾನೆ. ಹಲ್ಲೆಲೂಯ. ನಾವು ಇನ್ನೂ ವಾಕ್ಯಗಳನ್ನ ಧ್ಯಾನ ಮಾಡುತ್ತಾ ಮುಂದೆ ಹೋಗೋಣ. ಆದಿಕಾಂಡ 12ನೇ ಅಧ್ಯಾಯ
1-3 ಈ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಆದಿಕಾಂಡ 12 1-3 ಯೆಹೋವನು ಅಬ್ರಾಮನಿಗೆ, ನಾವು ವೇಗವಾಗಿ ಸತ್ಯವೇದ ವಾಕ್ಯಗಳನ್ನ ತೆಗೆದುಕೊಂಡು, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗ್ಬೇಕು. ನೀನೀಗ ಹೊರಟು ಹೋದ ನಂತರ ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ನಾನು ನಿನ್ನನ್ನ ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಹಲ್ಲೆಲೂಯಾ. ತಾನು ಹಂಗಾಗ್ತೀನಿ ಅಂತ ಅನ್ಕೊಂಡು ಅಬ್ರಾಮನಿಗೆ ಗೊತ್ತಾ? ಅವನ ತಂದೆಗೆ ಗೊತ್ತಾ? ಯಾರಿಗೆ ಗೊತ್ತಿದೆ? ದೇವರ ಗೊತ್ತಿದೆ. ಹಲ್ಲೆಲೂಯಾ. ಆತನ ಫಿನಿಶಿಂಗ್ ಪಾಯಿಂಟ್ ಅನ್ನು ಅರಿತವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಏನಾಗ್ಲಿಕ್ಕಿದ್ದ, ಅಬ್ರಾಮನ ಏನಾಗ್ಲಿಕ್ಕಿದ್ದಾನೆ ಅನ್ನೋದು ಯಾರಿಗೆ ತಿಳಿದಿತ್ತು? ದೇವರಿಗೆ ತಿಳಿದಿದೆ. ಅದಕ್ಕೋಸ್ಕರವಾಗಿ ನೀನೇನಾಗ್ತೀಯ? ನೀನು ಆಶೀರ್ವಾದ ನಿಧಿ ಆಗ್ತೀಯ. ಹಲ್ಲೆಲೂಯಾ. ನಿನ್ನಿಂದ ಒಂದು ದೊಡ್ಡ ಜನಾಂಗವನ್ನು ಉಂಟು ಮಾಡ್ತೇನೆ. ನೀನು ಆಶೀರ್ವದಿಸುವವರನ್ನ ನಾನು ಆಶೀರ್ವದಿಸ್ತೇನೆ, ನೀನು ಶಪಿಸುವವರನ್ನ ನಾನು ಶಪಿಸ್ತೇನೆ. ನಿನ್ನ ಭೂಲೋಕದ ಎಲ್ಲಾ ಕುಲದವರಿಗೂ ನಿನ್ನಿಂದ ಆಶೀರ್ವಾದ ಉಂಟಾಗುವುದು ಎನ್ನುವುದನ್ನ, ಆಗುವಂತ ಕಾರ್ಯವನ್ನ ನೋಡಿದ ದೇವರು ಅಬ್ರಾಮನಿಗೆ ಹೇಳ್ತಾನೆ, ನಿನ್ನನ್ನ ನಾನು ಹೀಗೆ ಮಾಡ್ತೀನಿ ಅಂತ ಇದ್ದಾರೆ. ಹಲ್ಲೆಲೂಯಾ. ಇನ್ನು ಕಾರ್ಯ ನಡೆದಿಲ್ಲ, ಆದ್ರೆ ಕರ್ತನು ಆ ಫಿನಿಶಿಂಗ್ ಅನ್ನ ನೋಡಿ ಕರ್ತನು ಹೇಳಿದಾತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅಷ್ಟು ಮಾತ್ರವಲ್ಲ, ನ್ಯಾಯಸ್ಥಾಪಕರ ಪುಸ್ತಕ 6-12 ನೋಡುವಾಗ, ನ್ಯಾಯಸ್ಥಾಪಕರ ಪುಸ್ತಕ 6-12 ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ, ಈ ಗಿದ್ಯೋನನ್ ಏನ್ ಮಾಡ್ತಾ ಇದ್ದಾನೆ? ಅವಾಗ ದ್ರಾಕ್ಷೆ ಆಲೆಯಲ್ಲಿ ಗೋಧಿಯನ್ನು ಒಣಗ್ತಾ ಇದ್ದಾನೆ. ಏನಂತಂದ್ರೆ, ಅಲ್ಪ ಸ್ವಲ್ಪ ಕಾಳು ಏನು ಯಾರು ಮಿದ್ಯಾನರು ಬಿಟ್ಟು ಹೋಗಿದ್ದಾರೋ ಇದನ್ನಾದ್ರೂ ಉಳಿಸ್ಕೊಂಡು ನಾವು ಊಟ ಮಾಡೋಣ, ಇನ್ನೆಲ್ಲಿ ಇದನ್ನು ಕಿತ್ಕೊಂಡು ಹೋಗ್ತಾರೋ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಯಾರ್ದಿದೆ? ಗಿದ್ಯೋನನದಿದೆ. ಅದಕ್ಕೋಸ್ಕರವಾಗಿ ಆ ಕಾರ್ಯವನ್ನು ಅವನು ಮಾಡ್ತಾ ಇದ್ದಾನೆ. ಆದ್ರೆ ದೇವರು ನೋಡ್ರಿ, ಆತನ ಅಂತ್ಯ ಯಾವ ರೀತಿ ಇರುತ್ತದೆ ಅನ್ನೋದನ್ನ ದೇವರು ಘೋಷಿಸ್ತಾ ಇದ್ದಾನೆ. ಏನಂತ ಘೋಷಿಸ್ತಾನೆ? ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರಿಯರೇ, ನಮ್ಮ ಸ್ಥಿತಿ ಇವತ್ತಿನ ದಿವಸ ಹೇಗಿದೆಯೋ ಅದು ಡಿಪೆಂಡ್ ಅಲ್ಲ. ಹಲ್ಲೆಲೂಯಾ. ನಮ್ಮ ಕರ್ತನ ದೃಷ್ಟಿಯಲ್ಲದೆ ಯಾವ ರೀತಿ ಇದೆ ಅನ್ನೋದೇ ಪ್ರಾಮುಖ್ಯ ಆಗಿದೆ. ಹಲ್ಲೆಲೂಯಾ. ಆ ಸ್ಥಿತಿಯಲ್ಲಿ ಗಿದ್ಯೋನನ ಪರಿಸ್ಥಿತಿ, ಕಾಳನ್ನ ಕೇವಲ ಇದ್ದಿರುವಂತ ಕಾಳನ್ನ ತಿಂದು ಜೀವನ ಮಾಡೋಣ ಅನ್ನೋ ರೀತಿಯ ಪರಿಸ್ಥಿತಿ ಇದ್ರೂ ಕೂಡ ಕರ್ತನ ಹೇಳ್ತಾ ಇದ್ದಾನೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ನಾನು ಪರಾಕ್ರಮಿ, ನಿನ್ನನ್ನ ಪರಾಕ್ರಮಿಯನ್ನಾಗಿ ಮಾಡ್ತೇನೆ ಅಂತ ಕರ್ತನ ಹೇಳ್ತಾ ಇಲ್ಲ. ಗಿದ್ಯೋನನ್ನ ಡೈರೆಕ್ಟ್ ಆಗಿ ನೋಡಿ ಹೇಳ್ತಾ ಇದ್ದಾನೆ, ನಿನ್ನನ್ನ ನಾನು ಪರಾಕ್ರಮಶಾಲಿ ಎಂದು ಕರೀತೇನೆ. ಯಾಕಂದ್ರೆ ನಿನ್ನನ್ನ ಪರಾಕ್ರಮಶಾಲಿಯಾಗಿ ನಾನು ನಿಲ್ಲಿಸಲಿಕ್ಕಿದ್ದೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ನ್ಯಾಯಸ್ಥಾಪಕರ ಪುಸ್ತಕ 13-5 ಬರೋಣ. ನ್ಯಾಯಸ್ಥಾಪಕರ ಪುಸ್ತಕ 13-5 ಕರ್ತನ ಈ ರೀತಿ ಹೇಳ್ತಾ ಇದ್ದಾನೆ, ನೀನು ಗರ್ಭವತಿಯಾಗಿ ಹೆರುವ ಮಗನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಲೇಬಾರದು. ಅವನು ಹುಟ್ಟಿದಂದಿನಿಂದ ದೇವರಿಗೆ ಪ್ರತಿಷ್ಠಿತನಾಗಿರುವನು. ಏನಂತೆ? ಇಸ್ರಾಯೇಲರನ್ನ ಫಿಲಿಸ್ಟಿಯರ ಕೈಯಿಂದ ಬಿಡಿಸುವುದಕ್ಕೆ ಯಾರಂತೆ? ಪ್ರಾರಂಭಿಸುವನು. ಹಲ್ಲೆಲೂಯಾ. ಇದು ಯಾವಾಗ ನುಡಿದಿದ್ದು ಪ್ರಿಯರೇ? ಎಲ್ಲ ದೇಹವನ್ನ ಬೆಳೆಸಿಕೊಂಡ ಸಂಸೋನನನ್ನ ನೋಡಿ ಈ ಮಾತನ್ನ ಕರ್ತನ ಹೇಳ್ತಾ ಇಲ್ಲ. ಯಾವಾಗ ಹೇಳ್ತಾರೆ? ಶಿಶುವಾಗಿ, ಇನ್ನೂ ಕೂಡ ಹೊಟ್ಟೆಯಲ್ಲಿ ಆ ಪಿಂಡವಾಗಿ ಮಾರ್ಪಟ್ಟಿಲ್ಲ, ಇನ್ನೂ ಕೂಡ ಆ ಮಾಂಸ ಇನ್ನೂ ಮಾರ್ಪಟ್ಟಿಲ್ಲ. ಆ ಮಾರ್ಪಡದ ಆ ಗರ್ಭವನ್ನ ನೋಡಿ ಕರ್ತನ ಹೇಳ್ತಾ ಇದ್ದಾನೆ, ನಿನಗೊಂದು ಗರ್ಭವನ್ನ ಕೊಡ್ತೇನೆ, ಅದರಲ್ಲಿ ಒಂದು ಪಿಂಡವನ್ನ ಕೊಡ್ತೇನೆ, ಅದರಲ್ಲಿ ಒಂದು ಮಗುವನ್ನ, ಜೀವವನ್ನ ಕೊಡ್ತೇನೆ. ಆ ಜೀವ ಏನು ಮಾಡುತ್ತೆ ಗೊತ್ತಾ? ಇಸ್ರಾಯೇಲರನ್ನ ಫಿಲಿಸ್ಟಿಯರ ಕೈಯಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುತ್ತಾನೆ. ಹಲ್ಲೆಲೂಯಾ. 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 ಆದಿ ಪ್ರಾರಂಭವಾಗಲೇ ಆಗುವುದಕ್ಕಿಂತ ಮುಂಚೆ ಅಂತ್ಯವನ್ನು ತಿಳಿಸುವ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆದಿ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ, ಪ್ರಾರಂಭ ನಿಮ್ಮ ಜೀವಿತದಲ್ಲಿ ಆಗುವುದಕ್ಕಿಂತ ಮುಂಚೆ ಅಂತ್ಯವನ್ನ ತಿಳಿಸುವ ದೇವರು ಆತನ. ಅದಕ್ಕೋಸ್ಕರ ಆತನ ಹೇಳ್ತಾ ಇದ್ದಾನೆ, ಯೆಶಾಯ ಪ್ರವಾದನೆ 44:7 ಇಲ್ಲವೇ ಮುಂದಿನವುಗಳನ್ನ ನಾನ್ ತಿಳಿಸಿದಾಗೆ ತಿಳಿಸ್ಲಿ, ಭವಿಷ್ಯತ್ತುಗಳನ್ನ ನಾನು ಹೇಳಿದ ರೀತಿಯಲ್ಲಿ ಹೇಳಲಿ ಎಂದು ಕರ್ತನು ಚಾಲೆಂಜ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಷ್ಟು ಮಾತ್ರವಲ್ಲ, ದಾವೀದನನ್ನ ಅಭಿಷೇಕ ಮಾಡುವಾಗ ಪ್ರಿಯರೇ, ಬಾಲಕನಾಗಿ 3-4 ಕುರಿಗಳನ್ನ ನೋಡ್ಕೊಂಡು ಸಮುವೇಲನ ಬಳಿ ಬರ್ತಾ ಇದ್ದಾನೆ. ಆತನನ್ನು ನೋಡಿ ಸಮುವೇಲನಿಗೆ ಹೇಳ್ತಾ ಇದ್ದಾನೆ,
ಇವನು ರಾಜನಾಗಿದ್ದಾನೆ. ಹಲ್ಲೆಲೂಯ. ಇವನು ಇಸ್ರೇಲ್ ರಾಜನಾಗಿದ್ದಾನೆ. ಸಮುವೇಲನಿಗೆ ಶಾಕ್ ಆಗಿರಬಹುದು ಸಡನ್ ಆಗಿ, ಆದರೂ ಕೂಡ ದೇವರು ಆ ಕೊಟ್ಟಂತ ಆಜ್ಞೆನ ಮಾಡಲೇಬೇಕು ಎನ್ನುವಂತ ಪ್ರಮಾಣ ಇರೋದ್ರಿಂದ ಆತನ ಹೋಗಿ ಅಭಿಷೇಕಿಸ್ತಾನೆ. ಆದ್ರೆ ಕರ್ತನು ಆತನನ್ನ ನೋಡಿದ ಬಾಲಕನಾಗಿ ಅಲ್ಲ, ಸಿಂಹಾಸನದಲ್ಲಿ ಕೂತಿದ್ದಂತ ದಾವೀದನನ್ನ ನೋಡಿ ಕರ್ತನ ಹೇಳ್ತಾ ಇದ್ದಾನೆ, ಇವನು ನನ್ನ ದೇಶದ ನನ್ನ ಜನರ ರಾಜನಾಗ್ತಾನೆ. ಹಲ್ಲೆಲೂಯ. ನಾನು ಮೆಚ್ಚಿರುವ ರಾಜನಾಗ್ತಾನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ. ಸೊಲೊಮೋನನನ್ನು ನೋಡುವಾಗ, ಸೊಲೊಮೋನ ಚಿಕ್ಕ ಹುಡುಗನು, ಇನ್ನು ಕೂಡ ಅವನು ABCD ಯಾರೋ ಇಸ್ರೇಲ್ ಬಗ್ಗೆ ಗೊತ್ತಿಲ್ಲ. ಆದರೂ ಕೂಡ ಆತನು ಸೊಲೊಮೋನನು ತನ್ನ ಜೀವಿತವನ್ನ, ರಾಜ್ಯ ಜೀವಿತವನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಪ್ರಾರ್ಥನೆ ಮಾಡುವಾಗ ಕರ್ತನು ಆತನ ಪ್ರಾರ್ಥನೆ ಮಾಡೋದನ್ನ ನೋಡುವಾಗ ಆತನ ಭವಿಷ್ಯವನ್ನ ನೋಡಿ ಏನ್ ಮಾಡ್ತಾನೆ, ಏನಂತಾನೆ, ನಾನು ನನ್ನ ದಾವೀದನ ಸಿಂಹಾಸನ ಸ್ಥಾಪಿಸಿರಲಿಲ್ಲ, ನಿನ್ನನ್ನು ಕೂಡ ನನ್ನ ಮುಂದೆ ನಡೆಸುವ ಆತನಾಗಿದ್ದೇನೆ. ಹಲ್ಲೆಲೂಯ. ನಿನಗೆ ಜ್ಞಾನ ವಿವೇಕವನ್ನ ಕೊಡ್ತೇನೆ, ನಿನಗೆ ಆಯಸ್ಸನ್ನ ಕೊಡ್ತೇನೆ, ನಿನಗೆ ಐಶ್ವರ್ಯವನ್ನ ಕೊಡ್ತೇನೆ. ನಾನು ಕೊಟ್ಟದಕ್ಕೆ ಯಾವ ಸರಿಸಮಾನವೂ ಇರೋದಿಲ್ಲ. ಯಾಕಂದ್ರೆ ಇಂದುವರೆಗೂ ಅದನ್ನ ಯಾರು ಹೊಂದಿಲ್ಲ, ಅದನ್ನ ಯಾರು ಕೂಡ ಹೊಂದೋದಿಲ್ಲ ಅನ್ನೋದನ್ನ ಕರ್ತನು ಅಲ್ಲಿ ಘೋಷಿಸಿದನೆಂದು ನಾವು ನೋಡ್ತೇವೆ. ಆವಾಗ ಸೊಲೊಮೋನನ ಕೈಯಲ್ಲಿ ಏನಾದರೂ ಇತ್ತ, ಆ ಸಮಯದಲ್ಲಿ ಆತನ ಜ್ಞಾನ ಇತ್ತ, ವಿವೇಕ ಇತ್ತ, ಆಯುಷ್ಯದ ಒಂದು ಕನ್ಫರ್ಮೇಶನ್ ಇತ್ತ, ಅಥವಾ ಐಶ್ವರ್ಯ ಇತ್ತ, ಏನು ಇರಲಿಲ್ಲ. ಆದ್ರೆ ಕರ್ತನು ಅದನ್ನ ಭವಿಷ್ಯವನ್ನ ಘೋಷಿಸಿದನೆಂದು ನಾವು ನೋಡ್ತೇವೆ. ಲೂಕನ ಸುವಾರ್ತೆ 1:14 ಇಲ್ಲಿ ಒಬ್ಬ ವ್ಯಕ್ತಿ ಅವಾಗ ಪ್ರಾಫೆಸಿಯನ್ನ ನುಡಿತಾ ಇದ್ದಾರೆ. ಕರ್ತನು ಪ್ರಾಫೆಸಿ ನುಡಿದಿದ್ದು ಯಾವುದೇ ಸೇವಕನಲ್ಲ, ಪ್ರವಾದಿಯಲ್ಲ, ಡೈರೆಕ್ಟ್ ಆಗಿ ದೇವದೂತನು ಯಾಜಕನ ಜೊತೆ, ಜಕರಿಯನ ಜೊತೆ ಹೇಳ್ತಾ ಇದ್ದಾನೆ, ನೀನು ಅವನಿಗೆ ಏನಂತ ಹೆಸರಿಡಬೇಕು, ಯೋಹಾನನೆಂದು ಹೆಸರಿಡಬೇಕು. ನಿನಗೆ ಸಂತೋಷವು ಉಲ್ಲಾಸವು ಉಂಟಾಗುವುದು ಮತ್ತು ಅವನು ಹುಟ್ಟಿದ್ದಕ್ಕೆ ಬಹುಜನರು ಏನಂತೆ ಸಂತೋಷ ಪಡುವರು. ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ಈಗಲೇ ಅವನು ಶಿಷ್ಯವಾಗಿ ಇನ್ನೂ ಕೂಡ ತಾಯಿಯ ಗರ್ಭದಲ್ಲಿ ಪಿಂಡವಾಗಿ ಅವನು ಮಾರ್ಪಟ್ಟಿಲ್ಲ. ಅದಕ್ಕಿಂತ ಮುಂಚೆ ಕರ್ತನ ಹೇಳ್ತಾ ಇದ್ದಾನೆ, ಆತನ ಏನಾಗ್ತಾನಂತೆ, ಮಹಾಪುರುಷನಾಗಿರ್ತಾನೆ. ದ್ರಾಕ್ಷಾರಸನ ಯಾವ ಮದ್ಯವನ್ನ ಕುಡಿಯದವನಾಗಿರುವನು. ಅವನು ಹುಟ್ಟಿದಂದಿನಿಂದ ಏನಂತೆ ಪವಿತ್ರಾತ್ಮ ಭರಿತನಾಗಿರುವನು. ಇಸ್ರೇಲರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ಏನ್ ಮಾಡ್ತಾನಂತೆ, ತಿರುಗಿಸುವನು. ಅವನು ಆತನ ಮುಂದೆ ಹೋಗಿ ಎಲಿಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ ತಂದೆಗಳ ಹೃದಯವನ್ನ ಮಕ್ಕಳ ಕಡೆಗೂ, ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜ್ಞಾನವನ್ನು ಕರ್ತನಿಗೆ ಒದಗಿಸುವನು ಎಂದು ಹೇಳಿದನು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯಾರಾದ್ರೂ ಇದುವರೆಗೂ ಹೊಟ್ಟೆಯಲ್ಲಿರುವಂತ ಮಗುವನ್ನ ನೋಡಿ ಇವನು ಇಂಜಿನಿಯರ್ ಆಗ್ತಾನೆ ಅಂತ ಅನ್ಕೊಂಡು ಹೇಳೋದಕ್ಕೆ ಸಾಧ್ಯನಾ? ನಮ್ಮ ದೇವರಿಗೆ ಸಾಧ್ಯ. ಹಲ್ಲೆಲೂಯ. ನಮ್ಮ ಕರ್ತನಿಗೆ ಸಾಧ್ಯ. ಇವನು ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಅನ್ಕೊಂಡು ಹೇಳೋದಕ್ಕೆ ಸಾಧ್ಯನಾ? ನಮ್ಮ ದೇವರಿಗೆ ಸಾಧ್ಯ. ಯಾರಿಗೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಇವನು ಹಿಂಗಿಂಗೆ, ಇವನ ಜೀವಿತದಲ್ಲಿ ಹಿಂಗಿಂಗೆ ನಡೆಯುತ್ತೆ, ಹಿಂಗಿಂಗೆ ಆಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಒಬ್ಬನಿಗೆ ಒಬ್ಬ ಸಾಧ್ಯ. ಆತನು ಸರ್ವಶಕ್ತನು, ಪರಾಕ್ರಮೆಯಾದ ದೇವರು, ಸಮಾಧಾನದ ಪ್ರಭುವಾಗಿರುವ ಕರ್ತಾದಿ ಕರ್ತನು, ರಾಜಾದಿ ರಾಜನು, ದೇವಾದಿ ದೇವರು ಯೇಸು ಕ್ರಿಸ್ತನಿಗೆ ಮಾತ್ರವೇ ಸಾಧ್ಯ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲ ಕೃತ್ಯ 9:15 ಬರೋಣ. ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯ 15 ಒಬ್ಬ ಕ್ರೈಸ್ತ ಹಿಂಸಕ, ಕ್ರಿಸ್ತನ ಜನರನ್ನ ಹಿಂಸಿಸುವವನು, ಇನ್ನೊಬ್ಬರ ಒಳ್ಳೆತನವನ್ನ ಬಯಸುವಂತ ವ್ಯಕ್ತಿಗಳನ್ನ ಹಿಂಸಿಸುವವನು, ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ವ್ಯಕ್ತಿಗಳನ್ನ ಹಿಂಸಿಸುವವನು, ಇನ್ನೊಬ್ಬರಿಗೆ ಶುಭ ವರ್ತಮಾನವನ್ನು ಹೇಳುವಂತ ವ್ಯಕ್ತಿಗಳಿಗೆ ಹಿಂಸೆಯನ್ನು ಕೊಡುವವನು, ಇನ್ನೊಬ್ಬರಿಗೆ ಊಟವನ್ನ ಕೊಡುವಂತ ವ್ಯಕ್ತಿಗಳಿಗೆ ಹಿಂಸೆಯನ್ನು ಕೊಡುವವನು. ಆತನನ್ನ ನೋಡಿ ಕರ್ತನ ಹೇಳ್ತಿರೋ ಮಾತು ಅನನೀಯನಿಗೆ ಶಾಕ್ ಆಗ್ತಿದೆ. ಯಾಕಂದ್ರೆ ಅವನೇನ್ ಮಾಡ್ತಾನೆ, ಅವನ ಹತ್ರ ಹೋಗಿ ನಾನು ಹೇಗೆ ಪ್ರಾರ್ಥನೆ ಮಾಡ್ಲಿ, ನಾನು ಹೇಗೆ ನೀನು ಹೇಳುವ ದೈವೋಕ್ತಿಯನ್ನು ಅವನಿಗೆ ಹೇಳಲಿ? ಅವನು ನನ್ನ ತಲೆಯನ್ನು ತೆಗೆದೇ ಬಿಡ್ತಾನೆ ಅನ್ಕೊಂಡು ಯಾರು ಹೇಳ್ತಾ ಇದ್ದಾನೆ? ಅನನೀಯನ್ ಹೇಳ್ತಾ ಇದ್ದಾನೆ. ಅನನೀಯನ್ ಅಂದ್ರೆ ಯಾರು? ಆತನೊಬ್ಬ ಶಿಷ್ಯನು, ಯೇಸುವಿನ ಶಿಷ್ಯನು. ಅದನ್ನ 9ನೇ ಅಧ್ಯಾಯ ನೀವು ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ. ಡೈರೆಕ್ಟ್ ಆಗಿ ಅನನೀಯ ಅಂತ ಹೇಳಿದಾಗ ಎಲ್ಲರೂ ಮೇಲೆ ಕೆಳಗೆ ನೋಡ್ತಿದ್ದೀರಾ. ಅನನೀಯನ್ ಅಂದ್ರೆ ಯೇಸುವಿನ ಶಿಷ್ಯನಾಗಿದ್ದಾನೆ. ಯೇಸುವಿನ ಮಾತನ್ನ ಸೌಲನು ದೇವರನ್ನ ಕಂಡ ನಂತರ, ದೇವರ ಜೊತೆ ಸಂದರ್ಶನ ಆದ ನಂತರ ಆತನು
ದಮಸ್ಕದ ರೋಡಲ್ಲಿ ಹೋಗುವಂತ ಆ ಒಂದು ರಸ್ತೆಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಆತನಿಗೆ ಸಂದರ್ಶನ ಹೊಂದಿ, ತದನಂತರ ಅವನಿಗೆ ದೈವೋಕ್ತಿಯನ್ನ, ತನ್ನ ಆಲೋಚನೆ ಏನು, ಕರ್ತನ ಆಲೋಚನೆ ನೋಡ್ರಿ, ಒಂದನ್ನು ಗಮನಿಸ್ರಿ, ಕೆಲವು ಕಾರ್ಯಗಳಿಗೆ ಕರ್ತನು ಮನುಷ್ಯರು ಬೇಕಾಗಿದ್ದಾರೆ. ನೋಡ್ರಿ, ದೇವರು ಡೈರೆಕ್ಟ್ ಆಗಿ ಸೌಲನೆ ಅಂತ ಅನ್ಕೊಂಡು ಮಾತಾಡಿದಂತ ದೇವರು ಪೌಲನ ಜೊತೆ, ಅದೇ ರೀತಿಯಲ್ಲಿ ಈ ವಿಚಾರನು ಕೂಡ ಸೌಲನ ಹತ್ರ ಡೈರೆಕ್ಟ್ ಆಗಿ ಮಾತಾಡಬಹುದಿತ್ತಲ್ಲ. ದೇವರು ಯಾಕೆ ಒಂದು ಮೀಡಿಯಂನ ಯೂಸ್ ಮಾಡ್ತಾ ಇದ್ದಾರೆ, ಒಬ್ಬ ವ್ಯಕ್ತಿಯನ್ನ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ? ಕೆಲವು ಕಾರ್ಯಗಳಿಗೆ ಪ್ರಿಯರೇ, ನಮ್ಮ ಮುಖಾಂತರನೇ ದೇವರ ಕಾರ್ಯ ಆಗಬೇಕು ಅಂತ ಅನ್ಕೊಂಡು ಬಯಸುವಾತನಾಗಿದ್ದೀನಿ. ಹಲ್ಲೆಲೂಯಾ. ನನಗೆ ಗೊತ್ತಿಲ್ಲ ನಿಮ್ಮ ಜೀವಿತದಲ್ಲಿ ಯಾವ ಕಾರ್ಯವನ್ನ ಮಾಡೋದಕ್ಕೆ ಕರ್ತನು ನಿಮ್ಮನ್ನು ಉಪಯೋಗಿಸೋದಕ್ಕೆ ಬಯಸ್ತಾ ಇದ್ದಾನೆ, ಯಾವ ಕಾರ್ಯದಕ್ಕೆ ಮುಂದೆ ಹೋಗೋದಕ್ಕೆ ಬಯಸ್ತಾ ಇದ್ದಾನೆ ನನಗೆ ಗೊತ್ತಿಲ್ಲ. ಆದ್ರೆ ಕರ್ತನ ಹೇಳ್ತಾ ಇದ್ದಾನೆ, ನಿನ್ನಿಂದ ಈ ಕಾರ್ಯ ಆಗಬೇಕು. ಹಲ್ಲೆಲೂಯಾ. ನಿನ್ನಿಂದ ಈ ಯೋಜನೆ ಆಗಬೇಕು, ನಿನ್ನಿಂದ ಈ ಒಂದು ಕಾರ್ಯಗಳು ನಡೆಯಬೇಕು ಅಂತ ಅನ್ಕೊಂಡು ಕರ್ತನು ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ. ನೀನು ಕಿವಿಗೊಡೋದಾದ್ರೆ, ನೀನು ಅದನ್ನ ಮಾಡೋದಾದ್ರೆ ಕರ್ತನು ನಿನ್ನನ್ನು ನಡೆಸುವಾತನಾಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಎಷ್ಟೇ ತಪ್ಪಿಸಿಕೊಂಡು ಹೋದ್ರು ಅನನೀಯನು ಕೂಡ ಕರ್ತನ ಬಿಡ್ಲೇ ಇಲ್ಲ. ಏನೇನೋ ರೀಸನ್ ಹೇಳ್ತಾ ಇದ್ದಾನೆ, ಆದ್ರೂ ಕೂಡ ಬಿಡ್ಲೇ ಇಲ್ಲ ಎಂದು ಗಮನಿಸ್ತೇವೆ. ಆದ್ರೆ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಆ ವಿಚಾರ ನಮ್ಗೆ ಟಾಪಿಕ್ ಅಲ್ಲ, ಆದ್ರೂ ಕೂಡ ನಾನು ನಿಮ್ಮ ಮನಸ್ಸಿಗೆ ಅದನ್ನು ಹಾಕಿದ್ದೀನಿ. ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯ 15ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ, ಕರ್ತನವನಿಗೆ ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುವೆನೆಂದು ಹೇಳಿದನು. ಹಲ್ಲೆಲೂಯಾ. ಒಬ್ಬ ವಿರೋಧಿ ಆಗಿರುವಂತ ವ್ಯಕ್ತಿ ಏನ್ ಮಾಡ್ಬೇಕೀಗ? ಏನ್ ಮಾಡ್ಬೇಕು? ಅವನು ವಿರೋಧತೆಯನ್ನು ವ್ಯಕ್ತಪಡಿಸುವಂತ ವ್ಯಕ್ತಿ ಈಗ ನನ್ನ ಪರವಾಗಿ ನಿಲ್ತಾನೆ ಅಂತ ಅನ್ಕೊಂಡು ಕರ್ತನ ಹೇಳಬೇಕಾದ್ರೆ ಆತನ ಭವಿಷ್ಯವನ್ನು ಯಾರು ನೋಡಿದ್ದಾನೆ? ಕರ್ತನು ನೋಡಿದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಇಲ್ಲಿ ಕೂತಿರುವಂತಹ ಪ್ರತಿಯೊಬ್ಬರ ಭವಿಷ್ಯವನ್ನ ಕರ್ತನು ನೋಡಿದ್ದಾನೆ ಪ್ರಿಯರೇ, ಕರ್ತನು ತಿಳಿದಿದ್ದಾನೆ. ಅದಕ್ಕೋಸ್ಕರವಾಗಿ ನಿಮ್ಮನ್ನ ಕರ್ತನು ಆ ಒಂದು ಲೋಕದಿಂದ ಆರಿಸಿ ತನ್ನ ರಾಜ್ಯದಲ್ಲಿ, ತನ್ನ ಒಂದು ಆಲಯದಲ್ಲಿ ಒಬ್ಬೊಬ್ಬರನ್ನ ಸ್ತಂಭಗಳಾಗಿ ನಿಲ್ಲಿಸಲು ಅದನ್ನ ಬಯಸ್ತಾ ಇದ್ದಾನೆ. ನೀನ್ ಅದಕ್ಕೆ ಸಿದ್ಧನಾಗಿದ್ದೀಯಾ? ಹಲ್ಲೆಲೂಯಾ. ನೀನ್ ಅದಕ್ಕೋಸ್ಕರವಾಗಿ ಹೋಗೊಡೋದಕ್ಕೆ ಕರ್ತನ ಹೇಳ್ತಾ ಇದ್ದಾನೆ. ಯಾರು ಹೋಗುತ್ತಾರೆ ನನಗೋಸ್ಕರ? ಯಾರು ಮಾಡ್ತಾರೆ? ಯಾರು ಕಾರ್ಯಗಳನ್ನ ಮಾಡ್ತಾರೆ ಅಂತ ಹೇಳುವಾಗ ಯೆಶಾಯನು ಹೇಳ್ತಾನೆ, ನಾನು ಹೋಗ್ತೇನೆ. ಹಲ್ಲೆಲೂಯಾ. ನಾನ್ ಮಾಡ್ತೇನೆ, ನಾನ್ ನಿಲ್ತೇನೆ, ನಾನ್ ಜೀವಿಸ್ತೇನೆ ಎನ್ನುವರು ಇವತ್ತಿನ ದಿವಸ ಎಷ್ಟು ಜನರು ಇದ್ದೀರಾ ಪ್ರಿಯರೇ? ಹಲ್ಲೆಲೂಯಾ. ಕರ್ತನ ಇವತ್ತಿನ ದಿವಸ ಒಂದನ್ನ ಗಮನಿಸಿರಿ ಪ್ರಿಯರೇ, ಆತನ ಫಿನಿಶಿಂಗ್ ಪಾಯಿಂಟ್ ಅನ್ನ ತೋರಿಸಿ, ಫಿನಿಶಿಂಗ್ ಪಾಯಿಂಟ್ ಅನ್ನ ಹೇಳಿ ನಮ್ಮ ಜೀವಿತವನ್ನ ರೂಪಿಸುವ ದೇವರಾಗಿದ್ದೇನೆ. ಹಲ್ಲೆಲೂಯಾ. ಅದನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಬಗ್ಗೆ ತಲೆಗೆಡಿಸ್ಕೊಳ್ಳೋದಿಲ್ಲ. ಯಾಕಂತಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಏನೂ ಇಲ್ಲ. ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಏನೂ ಇಲ್ಲ. ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಝೀರೋ ಇದೆ. ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಅಸಹಾಯಕತೆ ಇದೆ. ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ನಿರಾಶೆ ಇದೆ. ಆದ್ರೆ ದೇವರು ಅದನ್ನು ನೋಡ್ತಾ ಇಲ್ಲ. ದೇವರು ಏನನ್ನು ನೋಡ್ತಾ ಇದ್ದಾನೆ? ದೇವರು ನಿರ್ಣಯಿಸಿರುವಂತಹ ಭವಿಷ್ಯವನ್ನ, ಫಿನಿಶಿಂಗ್ ಪಾಯಿಂಟ್ ಅನ್ನ ಕರ್ತನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಆತನು ತನ್ನ ಜೀವಿತ ವಿಚಾರವಾಗಲಿ ಕೂಡ, ತಾನು ಈ ಲೋಕದಲ್ಲಿ ಜೀವಿಸುವಂತ ಸಂದರ್ಭದಲ್ಲಿ ಕೂಡ ಅದನ್ನೇನನ್ನ ಹೇಳ್ತಾನೆ? ತನ್ನ ಫಿನಿಶಿಂಗ್ ಪಾಯಿಂಟ್ ಅನ್ನು ಹೇಳ್ತಾನೆ. ಏನಂತ ಅದು ಫಿನಿಶಿಂಗ್ ಪಾಯಿಂಟ್? ನಾನು ಶಿಲುಬೆಯಲ್ಲಿ ಜನರಿಂದ ಕೊಲ್ಲಲ್ಪಟ್ಟು 3 ದಿವಸ ಆದ ನಂತರ ನಾನು ಮೃತ್ಯುಂಜಯನಾಗಿ ಎದ್ದು ಬರ್ತೇನೆ ಅಂತ ಅನ್ಕೊಂಡು ಆತನು ತನ್ನ ಫಿನಿಶಿಂಗ್ ಪಾಯಿಂಟ್ ಅನ್ನ ಹೇಳ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ಆತನಿಗೆ ಗೊತ್ತಿದೆ ಫಿನಿಶಿಂಗ್ ಪಾಯಿಂಟ್ ಅನ್ನೋದು ಅದು ನನ್ನಿಂದ ನಿರ್ಣಯವಾದದ್ದು. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನೋಡ್ರಿ, ಆ ವಿಚಾರವಾಗಿ ಆತನು ಎದ್ದು ಬರುವ ವಿಚಾರವಾಗಿ, ಎದ್ದು ಬಂದ ರೀತಿಯಲ್ಲಿ ಆತನು ಯಾವ ರೀತಿ ಇರ್ತಾನೆ ಅನ್ನುವ ವಿಚಾರವಾಗಿ, ಆ ಫಿನಿಶಿಂಗ್ ಪಾಯಿಂಟ್ ವಿಚಾರವಾಗಿ ಯೇಸು ಕ್ರಿಸ್ತನ್ ತನ್ನ ಬಾಯಲ್ಲಿ ಆ ಸಂದರ್ಭದಲ್ಲಿ ಮಾತ್ರ ನುಡಿದಿದ್ದಲ್ಲ, ಇದಕ್ಕಿಂತ ಮುಂಚೆ ಪ್ರವಾದಿಯ ಮುಖಾಂತರವಾಗಿ ಕೂಡ ನುಡಿದಿದ್ದಾನೆ. ಅದೇನಾಗಿದೆ? ಯೆಶಾಯ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಚನವನ್ನು ನೋಡುವಾಗ, ಯೆಶಾಯ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಚನ, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬ ಅವನ ಹೆಸರು. ಅವನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು. ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಸೇನಾಧೀಶ್ವರನ ಯೆಹೋವನ ಆಗ್ರಹವು ಇದನ್ನು ನೆರವೇರಿಸೋದು. ಹಲ್ಲೆಲೂಯಾ, ಹಲ್ಲೆಲೂಯಾ.
ಏನು ಕರ್ತನ ನಿಮ್ಮ ಮೇಲೆ ವಾಗ್ದಾನ ಮಾಡಿದಾನೋ ಆ ವಾಗ್ದಾನ ಆತನು ನಿಮ್ಮ ಜೀವಿತದ ಫಿನಿಶಿಂಗ್ ಪಾಯಿಂಟ್ ಅನ್ನ ನೋಡಿ ಆತನು ವಾಗ್ದಾನ ಮಾಡಿದ್ದಾನೆ. ನನ್ನ ಜೀವಿತ ಏನಾಗುತ್ತೋ ಅನ್ನುವ ರೀತಿಯಲ್ಲಿ ನಾವು ಕ್ರಿಸ್ತನನ್ನ ನಂಬಿದ್ದೇನೆ, ನನಗೆ ಏನು ಎಲ್ಲಿ ಮುಟ್ಟುತ್ತೇನೋ ಅನ್ನುವ ರೀತಿಯಲ್ಲಿ ನಿಮ್ಮ ಆಲೋಚನೆ ಇರ್ಬೋದು. ಆದ್ರೆ ಕರ್ತನೆ ಹೇಳ್ತಾ ಇದ್ದಾನೆ, ನಿನ್ನ ಫಿನಿಶಿಂಗ್ ಪಾಯಿಂಟ್ ಅನ್ನು ನಾನು ನೋಡಿದ್ದೇನೆ. ಹಲ್ಲೆಲೂಯಾ. ನಿನ್ನ ಭವಿಷ್ಯವನ್ನ ನಾನು ನೋಡಿದ್ದೇನೆ. ನಿನ್ನ ಭವಿಷ್ಯವನ್ನ ನಾನು ನೋಡಿದ ರೀತಿಯಲ್ಲಿ ಯಾರಿಗಾದ್ರೂ ನೋಡೋದಕ್ಕೆ ಸಾಧ್ಯನೇ? ನಿನ್ನ ಭವಿಷ್ಯವನ್ನ ನಾನು ನೋಡಿದ ರೀತಿಯಲ್ಲಿ, ನಾನು ರೂಪಿಸಿದ ರೀತಿಯಲ್ಲಿ ಯಾರಿಗಾದ್ರೂ ರೂಪಿಸುವುದಕ್ಕೆ ಸಾಧ್ಯನೇ? ನಿನ್ನ ಭವಿಷ್ಯವನ್ನ ನಾನು ರೂಪಿಸಿದ ರೀತಿಯಲ್ಲಿ ರೂಪಿಸುವುದಕ್ಕೆ ಸಾಧ್ಯ ಪ್ರಿಯರೇ? ಹಲ್ಲೆಲೂಯಾ, ಹಲ್ಲೆಲೂಯಾ. ರೋಗದಿಂದ, ಕಷ್ಟದಿಂದ, ಬಾಧೆಯಿಂದ ಬರುವವರಿಗೆ ಕರ್ತನೆ ಹೇಳ್ತಾ ಇದ್ದಾನೆ, ನೀನು ರೋಗವನ್ನ ನೋಡ್ತಾ ಇದೀಯಾ, ನಾನು ರೋಗವನ್ನು ಗುಣಪಡಿಸುವುದನ್ನು ನಾನು ನೋಡ್ತಾ ಇದ್ದೇನೆ. ಹಲ್ಲೆಲೂಯಾ. ನೀನು ಬಿಡುಗಡೆ ನೀನು ಹೊಂದುವುದಕ್ಕೆ ನೀನು ಪ್ರಾರ್ಥನೆ ಮಾಡ್ತಿದ್ಯಾ, ಬಿಡುಗಡೆ ಹೊಂದುವುದಕ್ಕೆ ನೀನು ಕೈ ಚಾಚಿಕೊಂಡು ಬಂದಿದೆಯಾ, ಕೈ ಚಾಚುವುದನ್ನ ನೀನು ನೋಡ್ತಾ ಇದೀಯಾ, ಕೈ ಚಾಚುವ ಅನುಭವಕ್ಕೆ ನಿನ್ನಲ್ಲಿದೆ. ಆದ್ರೆ ನಾನು ಬಿಡುಗಡೆ ಹೊಂದಿದ್ದನ್ನ, ನಾನು ಫ್ಯೂಚರ್ ಅನ್ನ ನೋಡ್ತಾ ಇದ್ದೇನೆ. ಹಲ್ಲೆಲೂಯಾ. ಅದೇ ರೀತಿ ನೀನು ಕೊರತೆಯನ್ನು ಹಿಡಿದುಕೊಂಡು ಬಂದಿದೆಯಾ, ಆ ಕೊರತೆಯನ್ನ ನಾನು ನೋಡ್ತಾ ಇಲ್ಲ. ಕೊರತೆಯನ್ನ ಪೂರೈಸುವ ನನ್ನ ಕೈಗಳನ್ನ, ನನ್ನ ಕೈಯ ಒಂದು ಶಾಸ್ತ್ರದ ಚಲನೆಯನ್ನ ನಾನು ನೋಡ್ತಾ ಇದ್ದೇನೆ ಎಂದು ಕರ್ತನೆ ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಅದಕ್ಕೆ ಆತನ ಕರ್ತನೆ ಹೇಳ್ತಾ ಇದ್ದಾನೆ, ಯೆಶಾಯ ಗ್ರಂಥ 44ನೇ 7ನೇ ವಚನ, ನಾನು ಪುರಾತನದವರನ್ನು ಸೃಷ್ಟಿಸಿದಂದಿನಿಂದ ನನ್ನ ಹಾಗೆ ಯಾರು ಪ್ರಕಟಿಸಿಕೊಂಡಿದ್ದಾರೆ? ನನ್ನ ಹಾಗೆ ರಿವೀಲ್ ಆದವರು ಯಾರಿದ್ದಾರೆ? ನನ್ನ ಹಾಗೆ ಕಾರ್ಯಗಳನ್ನ ಮಾಡಿದ್ದವರು ಯಾರಿದ್ದಾರೆ? ನನ್ನ ಹಾಗೆ ಭವಿಷ್ಯವನ್ನ ಗೋಚರಿಸಿದವರು ಯಾರಿದ್ದಾರೆ? ತಾಯಿ ಗರ್ಭದಲ್ಲಿ ಪಿಂಡವೇ ಇಲ್ಲದಂತ ಸಂದರ್ಭದಲ್ಲಿ ಪ್ರವಾದನೆಯನ್ನ ಅಥವಾ ದೇವರು ಮುಂದೆ ಆಗುವುದನ್ನ ಹೇಳಿದಂತ ದೇವರು ಯಾರಿದ್ದಾರೆ ಪ್ರಿಯರೇ? ಹಲ್ಲೆಲೂಯಾ. ನನ್ನೆದುರಿಗೆ ಹೇಳಿ ಸ್ಥಾಪಿಸಲಿ ಯಾರಾದ್ರೂ ಬಂದು ಚಾಲೆಂಜ್ ಹಾಕ್ಲಿ, ಇಲ್ಲವೇ ಮುಂದಿನವುಗಳನ್ನು ಈಗ ತಿಳಿಸಲಿ, ಭವಿಷ್ಯತ್ತುಗಳನ್ನು ಹೇಳಲಿ, ನೋಡೋಣ. ಅದಕ್ಕೋಸ್ಕರವಾಗಿ ವಿಮೋಚನ ಕಾಂಡ 9ನೇ 14ನೇ ವಚನ ಆತನ ಹೇಳ್ತಾ ಇದ್ದಾನೆ, ಈ ಸಾರಿ ನಾನು ನನ್ನ ವಶದಲ್ಲಿರುವ ಈತಿ ಬಾಧೆಗಳನ್ನು ನಿನ್ನ ಪ್ರಜಾ ಪರಿವಾರದವರಿಗೆ ಉಂಟಾಗುವಂತೆಯೂ ನಿನ್ನ ಹೃದಯಕ್ಕೂ ತಗಲುವಂತೆಯೂ ಮಾಡುವೆನು. ಅದರಿಂದ ಸಮಸ್ತ ಲೋಕದಲ್ಲಿ ನನಗೆ ಸಮಾನರು ಬೇರೆ ಯಾರು ಇಲ್ಲವೆಂದು ನನ್ನ ವಿಷಯದಲ್ಲಿ ನೀನು ತಿಳಿದುಕೊಳ್ಳುವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಾವು ಒಂದನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ, ನಮ್ಮ ಫಿನಿಶಿಂಗ್ ಪಾಯಿಂಟ್ ಆಯಸ್ಸು ಎಲ್ಲಿಗೆ ಮುಗಿಯುತ್ತೆ ಗೊತ್ತಿಲ್ಲ. ಆದ್ರೆ ಕರ್ತನನ್ನ ನಂಬಿ ಕರ್ತನ ವಾಕ್ಯಗಳಂತೆ ನಡೆದು ಕರ್ತನ ಚಿತ್ತ ಪ್ರಕಾರವಾಗಿ ಜೀವಿಸೋದಾದ್ರೆ ನಮ್ಮ ಭವಿಷ್ಯವನ್ನು ಆತನು ತಿಳಿಸುವ ಆತನಾಗಿದ್ದೇನೆ ಪ್ರಿಯರೇ. ಹಲ್ಲೆಲೂಯಾ. ನಾನು ಹಾಸನ ಪಟ್ಟಣಕ್ಕೆ ಬಂದು ಈ ರೀತಿಯಲ್ಲಿ ನಿಲ್ತೇನೆ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಕರ್ತನು ಮೊದಲೇ ತಿಳಿಸಿದ್ದನು, ನೀನೊಬ್ಬ ಸೇವಕನ ಆಗ್ತೀಯ ಅಂತ ಅನ್ಕೊಂಡು ತಿಳಿಸಿದ್ದನ್ನು ನಾನು ಅದನ್ನು ನಂಬುದೇ ಪ್ರಿಯರೇ. ಹಲ್ಲೆಲೂಯಾ. ನೀವು ಅದನ್ನ ಕಾಣದೇ ಇರೋದನ್ನ ನಂಬೋದಾದ್ರೆ ಕರ್ತನು ಆ ಕಾರ್ಯವನ್ನ ನಿಮ್ಮ ಜೀವಿತದಲ್ಲಿ 100% ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ದಿವಸ ಖಾಲಿಯಾಗಿರುವಂತ ಪಾತ್ರೆಯನ್ನ ನೋಡಿ ನಾವು ಏನನ್ನ ಬಯಸ, ನನ್ನ ದೇವರು ತುಂಬಿಸುತ್ತಾನೆ. ಹಲ್ಲೆಲೂಯಾ. ಖಾಲಿಯಾಗಿರುವಂತಹ ಪಾತ್ರೆಯನ್ನ ನೋಡಿ ನಾವು ಯಾವಾಗ ತುಂಬಿಸುತ್ತಾನೆ ಅಂತ ಅನ್ಕೊಂಡು ನಂಬುತ್ತೇವೋ ಕರ್ತನು ತುಂಬಿಸಲು ಶಕ್ತನಾಗಿದ್ದಾನೆ. ಎಲ್ಲ ಇಕ್ಕಟ್ಟುಗಳಿಂದ ಬಿಡುಗಡೆಗೊಳಿಸಲು ಶಕ್ತನಾಗಿದ್ದಾನೆ. ಎಲ್ಲ ಒಂದು ವಿಚಾರದಲ್ಲಿ ನಮ್ಮ ಜೊತೆ ಇದ್ದು ನಡೆಸಲು ಕರ್ತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಪರಿಶುದ್ಧನ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನೆ ನಿನ್ನ ಸಾನ್ನಿಧ್ಯದಲ್ಲಿ ಸೇರಿ ಬರುವುದಕ್ಕೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಹೌದು ಸ್ವಾಮಿ, ಕರ್ತನೆ ನಿನ್ನ ಮಕ್ಕಳ ನಂಬಿಕೆ ಎಷ್ಟರ ಮಟ್ಟಿಗಿದೆ ನನಗೆ ಗೊತ್ತಿಲ್ಲ. ಯಾವ ಕಷ್ಟದಲ್ಲಿ, ನೋವಿನಲ್ಲಿ, ಬಾಧೆಯಲ್ಲಿ, ಕಣ್ಣೀರಿನಲ್ಲಿ ಕರ್ತನೆ ಅವರು ಹಾದು ಹೋಗ್ತಿರೋ ನನಗೆ ಗೊತ್ತಿಲ್ಲ. ಯಾವ ಕೊರತೆಯಲ್ಲಿದ್ದಾರೋ ಗೊತ್ತಿಲ್ಲ. ಯಾರ ಬೆದರಿಕೆಗೆ ಹೆದರಿಕೊಂಡಿದ್ದಾರೋ ಗೊತ್ತಿಲ್ಲ. ಕರ್ತನೆ ಯಾವ ಒಂದು ಇಕ್ಕಟ್ಟಿನ ಮಾರ್ಗದಲ್ಲಿ ಹೋಗ್ತಿದ್ದಾರೋ ಗೊತ್ತಿಲ್ಲ. ಯಾವ ಹಳ್ಳ ತಿನ್ನೆಗಳು ಅವರನ್ನ ಬಾಧಿಸ್ತಾ ಇದ್ದಾವೆ ಗೊತ್ತಿಲ್ಲ. ಯಾವ ಮುಳ್ಳುಗಳು ಅವರಿಗೆ ಕರ್ತನೆ ಮಾತಿನ ಮುಳ್ಳುಗಳು ಚುಚ್ಚಲ್ಪಟ್ಟಿದೆ ಗೊತ್ತಿಲ್ಲ. ಆದ್ರೆ ಎಲ್ಲವನ್ನ ತಿಳಿದಿರುವ ನೀನು ಸ್ವಾಮಿ, ಅವರ ಭವಿಷ್ಯವನ್ನ ರೂಪಿಸಲು ಶಕ್ತನಾದ ದೇವರ ನೀನಾಗಿದೆಯಲ್ಲ. ಈ ಸಮಯದಲ್ಲಿ ನಿನ್ನ ಮಕ್ಕಳೆಲ್ಲರನ್ನ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೇನೆ ಕರ್ತನೆ. ಅವರ ಭವಿಷ್ಯವನ್ನ ಕರ್ತನೆ ರೂಪಿಸುವ ದೇವರೇ, ಅವರ ಭವಿಷ್ಯವನ್ನ ಸ್ಥಾಪಿಸುವ ದೇವರೇ, ಈ ಸಮಯದಲ್ಲಿ ನಿನ್ನ ಕರ್ತನೆ ಪ್ರಸನ್ನತೆ ಒಬ್ಬೊಬ್ಬರ ಜೀವಿತದಲ್ಲಿ ಚಲಿಸುವುದಾಗಲಿ. ಯೇಸುವಿನ ನಾಮದಲ್ಲಿ ಕರ್ತನೆ ಅಸಾಧಾರಣ ಕಾರ್ಯಗಳು ನಡೆಯುವುದಾಗಲಿ. ಎಲ್ಲಾ ಕರ್ತನೆ ಸೈತಾನನ ತಂತ್ರಗಳು ಇವರನ್ನ ಕುಗ್ಗಿ
ಎಬ್ಬಿಸುವಂತ, ಇವರನ್ನು ಹಿಂಸೆ ಪಡಿಸುತ್ತಿರುವಂತ ಎಲ್ಲಾ ಡಿಪ್ರೆಷನ್ಗೆ ಒಳಪಡಿಸಿರುವಂತ ಎಲ್ಲಾ ಕರ್ತನೇ ರಾಜ ಖಿನ್ನತೆಗೆ ಒಳಪಡಿಸಿರುವಂತ ಎಲ್ಲಾ ಸೈತಾನನ ಕಾರ್ಯಗಳು ಲಯವಾಗಲಿ ಯೇಸುವಿನ ನಾಮದಲ್ಲಿ. ಬಿಡುಗಡೆ ಕೊಡು, ನೀನು ತಾನೇ ನಡೆಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆಯೇ, ಆಮೇನ್.